ಪೊಲೀಸರಿಂದ ಮೈಸೂರಿನ ವಿಜಯನಗರದಲ್ಲಿ ಮನೋರಂಜನ್ ನಿವಾಸ ಇದೆ. ಮನೋರಂಜನ್ ನಿವಾಸದಲ್ಲಿರುವ ಅವರ ರೂಮ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಮೈಸೂರಿನ ವಿಜಯನಗರದ ಮನೋರಂಜನ್ ನಿವಾಸದಲ್ಲಿ ಮನೋರಂಜನ್ ರೂಮ್ ಸೀಸ್. ಕುಟುಂಬಸ್ಥರಿಂದ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ. ಮತ್ತೆ ಬರುವುದಾಗಿ ಕುಟುಂಬಸ್ಥರಿಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದೆ. ಮನೋರಂಜನ್ ಬ್ಯಾಂಕ್ ಅಕೌಂಟ್ನ ಮಾಹಿತಿಯನ್ನ ಈಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಮನೋರಂಜನ್ ಹಣ ಖರ್ಚು ಮಾಡ್ತಾ ಇರಲಿಲ್ವಂತೆ. ಆತನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಹ ಈಗ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಆದ್ರೆ ಮನೋರಂಜನ್ ಹಣವನ್ನೇ ಖರ್ಚು ಮಾಡ್ತಾ ಇರಲಿಲ್ವಂತೆ. ಕೇಂದ್ರ ಗುಪ್ತಚರ ಅಧಿಕಾರಿಗಳಿಗೆ ತಂದೆ ದೇವರಾಜೇಗೌಡ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಮನೋರಂಜನ್ ಬ್ಯಾಂಕ್ ಅಕೌಂಟ್ ಮಾಹಿತಿಯನ್ನ ಅಧಿಕಾರಿಗಳು ಕೇಳಿದಾಗ ಆತ ದುಡ್ಡನ್ನೇ ಖರ್ಚು ಮಾಡ್ತಾ ಇರಲಿಲ್ಲ ಅಂತ ಮನೋರಂಜನ್ ಅವರ ತಂದೆ ದೇವರಾಜೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನೋರಂಜನ್ ಏನ್ ಕೆಲಸ ಮಾಡದೆ ಓಡಾಡ್ತಾ ಇದ್ದಂತೆ. ಬೆಂಗಳೂರು, ದೆಹಲಿ, ಮೈಸೂರಿಗೆ ಮನೋರಂಜನ್ ಓಡಾಡ್ತಾ ಇದ್ದ ಅಂತ ಅವರ ತಂದೆ ಹೇಳಿದ್ದಾರೆ. ಮನೋರಂಜನ್ ಖರ್ಚಿಗೆ ಹಣ ಎಲ್ಲಿಂದ ಬಂದಿದೆ ಅನ್ನೋ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ತನಿಖೆ ನಡೆಸ್ತಾ ಇರುವಂತಹ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಎಲ್ಲಿಂದ ಆತನ ಅಕೌಂಟ್ಗೆ ಹಣ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಕೌಂಟ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಕುಟುಂಬಸ್ಥರಿಂದ ಸಹ ಕೆಲವೊಂದಿಷ್ಟು ಮಾಹಿತಿ ಪಡೆದಿದ್ದಾರೆ. ಆತ ಖರ್ಚು ಮಾಡೋದಕ್ಕೆ ಹಾಗಾದ್ರೆ ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂತ. ಆಗ ಅವನು ಹಣವನ್ನೇ ಖರ್ಚು ಮಾಡ್ತಾ ಇರಲಿಲ್ಲ ಅಂತ ಅವರಪ್ಪ ಹೇಳಿದ್ದಾರೆ. ಹಾಗಾದ್ರೆ ಆತ ಹಣ ಎಲ್ಲಿಂದ ಖರ್ಚು ಮಾಡ್ತಾ ಇದ್ದ? ಯಾಕಂದ್ರೆ ದೆಹಲಿಗೆ ಹೋಗ್ತಾ ಇದ್ದ, ಬೆಂಗಳೂರಿಗೆ ಹೋಗ್ತಾ ಇದ್ದ. ಹಾಗಾದ್ರೆ ಹಣ ಎಲ್ಲಿಂದ ಬರ್ತಾ ಇತ್ತು ಆತನಿಗೆ? ಇದ್ರ ಬಗ್ಗೆ ಈಗ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಈಗ ಮನೋರಂಜನ್ ಅವರ ಮೈಸೂರಲ್ಲಿರುವಂತಹ ಮನೆಯಲ್ಲಿರುವ ಅವರ ಮನೆಯ ರೂಮ್ ಅನ್ನ ಸೀಸ್ ಮಾಡಿರುವಂತದ್ದು, ಕುಟುಂಬಸ್ಥರಿಂದ ಸಹ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಅವ್ರ ತಂದೆ ಹೇಳಿರುವಂತದ್ದು ಸಹ ಕುತೂಹಲ ಕಾರಣ ಆಗ್ತಾ ಇದೆ. ದುಡ್ಡನ್ನೇ ಖರ್ಚು ಮಾಡ್ತಾ ಇರಲಿಲ್ಲ ಅಂತ. ಈಗ ತನಿಖೆ ಯಾವ ಹಂತಕ್ಕೆ ಬಂದಿದೆ? ಪ್ರಗತಿ ಏನಂದ್ರೆ ಇಡೀ ಪ್ರಕರಣ ಬೆಳಕಿಗೆ ಬಂದಿಗಾಗಲೇ 2 ದಿನ ಕಳೀತಾ ಇದೆ. 2 ದಿನ ಕಳೆದ್ರೂ ಕೂಡ ಮೈಸೂರಿನಲ್ಲಿ ಆತ ಬಿಟ್ಟೋಗಿರ್ತಕ್ಕಂಥ ಒಂದಷ್ಟು ಸಾಕ್ಷಿಗಳು ಕೂಡ ಪೊಲೀಸರಿಗೆ ಅಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಆತ ತನ್ನ ಮನೆಯಲ್ಲಿರ್ತಕ್ಕಂಥ ರೂಮ್ ನಲ್ಲಿ ಏನು ವಾಸ ಇದ್ದ ಆತನ ರೂಮ್ ಅನ್ನ ಸೀಸ್ ಮಾಡುವಂತ ಕೆಲಸ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಮತ್ತೆ ಆಂತರಿಕ ಭದ್ರತಾ ಇಲಾಖೆಯ ಅಧಿಕಾರಿಗಳು ಪದೇ ಪದೇ ಬಂದು ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಹೋಗ್ತಾ ಇದ್ರು. ನೀವು ಗಮನಿಸಬಹುದು, ಆ ಒಂದು ಮನೆಯ ಮೇಲ್ಭಾಗ ಏನಿದೆ, ಮೇಲ್ಭಾಗದಲ್ಲಿರ್ತಕ್ಕಂತಹ ಅವರ ಮನೋರಂಜನ್ ಅವರ ರೂಮ್ ಏನಿದೆ, ರೂಮ್ ಅನ್ನ ಸದ್ಯಕ್ಕೆ ಸೀಸ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಆತ ಬಳಸ್ತಿದ್ದಂತ ಓದ್ತಿದ್ದಂತ ಪುಸ್ತಕಗಳಿಂದ ಹಿಡಿದು ಆತನ ರೂಮ್ ನಲ್ಲಿ ಇರಬಹುದಾದಂತಹ ದಾಖಲೆ ಪತ್ರಗಳೇನಿವೆ ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇದರ ಹಿನ್ನೆಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಅವ್ರ ತಂದೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಗ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಆತ ಇಂಜಿನಿಯರಿಂಗ್ ಮುಗಿಸಿದ್ದ, ಆದ್ರೆ ಬೇರೆ ಬೇರೆ ನಗರಗಳಿಗೆ ಓಡಾಟವನ್ನ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಬೆಂಗಳೂರು ಆಗ್ಬಹುದು, ಬೇರೆ ಬೇರೆ ವಿದೇಶಕ್ಕೆ ಹೋಗಿದ್ದಂಥದ್ದಿರ್ಬೋದು, ಡೆಲ್ಲಿಗೆ ಹೋದಂಥದ್ದಿರ್ಬೋದು, ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಾ ಇತ್ತು? ಒಂದು ಕಡೆ ಕೆಲಸವನ್ನು ಮಾಡದೇ ಇದ್ದಂಥವನು ಖರ್ಚನ್ನು ಏನು ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಹಣ ಎಲ್ಲಿಂದ ಬರ್ತಾ ಇತ್ತು? ಮತ್ತೆ ಇಂತಹ ಒಂದು ಕೃತ್ಯವನ್ನ ಮಾಡೋದ್ರ ಇಂದಿನ ಉದ್ದೇಶ ಏನು? ಜೊತೆಗೆ ಒಂದು ಟೀಮ್ ಇದೆ. ಈ ಟೀಮ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಬೇರೆ ದೇಶದ ಬೇರೆ ಬೇರೆ ರಾಜ್ಯದ ಜನರು ಇದಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದು ಪ್ಲಾನ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡೈರಿಗಳೇನಾದ್ರೂ ಸಿಗ್ಬೋದೋ, ದಾಖಲೆಗಳು ಸಿಗ್ಬೋದೋ, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಆತನ ಹಣಕಾಸಿನ ವ್ಯವಹಾರಗಳ ಬಗ್ಗೆ ನಿಗಾ ಇಡ್ಲಿಕ್ಕೂ ಕೂಡ ಆತನ ಅಕೌಂಟ್ ಏನಿದೆ ಆ ಅಕೌಂಟ್ ಅನ್ನ ಮಾನಿಟರ್ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಿದ್ದಾರೆ. ಬಹುಶಃ ಇದಿಷ್ಟಕ್ಕೆ ಕೂಡ ಮುಗಿಯುವಂತದ್ದಲ್ಲ. ಈಗೇನು 2 ದಿನಗಳಿಂದ ನಿರಂತರವಾಗಿ ಈ ರೀತಿಯಾದಂತಹ ಒಂದು ವಿಚಾರಣೆಗಳೇನು ನಡೀತಾ ಇವೆ ಅದರ ಮುಂದುವರೆದ ಭಾಗವಾಗಿಯೂ ಕೂಡ ಮತ್ತೆ ಯಾವ್ದಾದ್ರು ಇಂಟು ಸಿಕ್ಕದಂತ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ವಿಚಾರಣೆಗೆ ನಾವು ಒಳಪಡಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟು ಈಗ ಅಧಿಕಾರಿಗಳು ಹೋಗಿರ್ತಕ್ಕಂಥದ್ದು. ನೀವು ಈಗಲೂ ಕೂಡ ಗಮನಿಸಬಹುದು, ಅವರ ಮನೆಯ ಮುಂಭಾಗದಲ್ಲಿ ಕೂಡ ನಿತ್ಯ ಪೊಲೀಸರು ಸಂಪೂರ್ಣವಾಗಿ ಅವರನ್ನ ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ದು. ಮನೆಗೆ ಯಾರಾದ್ರೂ ಬರ್ಬಹುದಾ, ಬಂದು ಹೋಗ್ಬೋದಾ, ಅಥವಾ ಅವರ ಪೇರೆಂಟ್ಗಳೆಲ್ಲರೂ ಹೋಗ್ಬೋದಾ, ಇದೆಲ್ಲದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಿಗಾ ಇಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.
ಸದ್ಯಕ್ಕೆ ಈಗ ಮನೋರಂಜನ್ಗೆ ಸಂಬಂಧಪಟ್ಟಂತೆ ಆತನ ರೂಮ್ ಏನಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರ ತಂದೆ ಹೇಳ್ತಾ ಇದ್ರು, ನನ್ನ ಮಗ ಯಾರ ಜೊತೆನೂ ಜಾಸ್ತಿ ಮಾತಾಡೋಲ್ಲ, ನಮ್ಮ ಹತ್ರನೂ ಕೂಡ ಏನು ಹೇಳ್ತಾ ಇರ್ಲಿಲ್ಲ, ಈ ತರದೆಲ್ಲ ಇತ್ತು. ಆದ್ರೆ ಆತ ತುಂಬಾ ಓದ್ತಾ ಇದ್ದ, ಇದ್ ಮಾಡ್ತಾ ಇದ್ದ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆತನ ಬಳಿ ಆಂಡ್ರಾಯ್ಡ್ ಫೋನ್ ಇದ್ ಬಗ್ಗೆ ಕೂಡ ಇಲ್ಲಿ ಅಕ್ಕಪಕ್ಕ ಯಾರು ಕೂಡ ಹೇಳೋದಿಲ್ಲ. ಯಾಕಂದ್ರೆ ನಿನ್ನೆ ಒಬ್ರು ಕೂಡ ಅವರ ನೈಬರ್ ಮಾತಾಡ್ತಾ ಇದ್ರು, ನನ್ನ ಮಗನಿಗವರು ಬಾಕ್ಸಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದ, ಆದ್ರೆ ಆತನ ಹತ್ರ ಫೋನ್ ಇರ್ಲಿಲ್ಲ, ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿರ್ಲಿಲ್ಲ ಅಂತ ಹೇಳಿ. ಆದ್ರೆ ಕಳೆದ ರಾತ್ರಿಯಲ್ಲಿ ಆತ ಮಾತಾಡಿದ್ರ ಬಗ್ಗೆ ಕೂಡ ಹೆಚ್ಚು ಜನ ಹೇಳ್ತಾರೆ. ಹಾಗಾಗಿ ಇಂಥ ಅಸ್ಪಷ್ಟತೆಗಳೇನಿವೆ ಅವೆಲ್ಲವನ್ನೂ ಕೂಡ ತನಿಖೆಯ ಹಂತಕ್ಕೆ ಒಳಪಡಿಸಿರ್ತಕ್ಕಂಥ ಪೊಲೀಸರು ಅಧಿಕಾರಿಗಳೇನಿದ್ದಾರೆ ಸದ್ಯಕ್ಕೆ ಆತನ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ. ಅಲ್ಲಿ ಸಿಗಬಹುದಂತ ದಾಖಲೆ ಪರಿಶೀಲನೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಇದು ಅನುಕೂಲ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಪ್ರಗತಿ. ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.